ಹಾಯ್ ಗೈಸ್. ನೆನ್ನೆ ಏನಾಯ್ತು ಅಂದ್ರೆ, ನಾನು ಏನು 9 ಗಂಟೆಗೆ ಶುರು ಮಾಡಿ 11:00 ತನಕ ಕ್ಲಾಸ್ ಮಾಡಿದ್ದೆ. ಅದು ಬೈ ಮಿಸ್ಟೇಕ್ ರೆಕಾರ್ಡಿಂಗ್ ಸ್ಕ್ರೀನ್ ಶೇರ್ ಆಗಿಲ್ಲ. ಬರೀ ನನ್ನ ಫೇಸ್ ಮತ್ತೆ ನನ್ನ ವಾಯ್ಸ್ ರೆಕಾರ್ಡ್ ಆಗಿದೆ. ವಿಡಿಯೋ ಏನೇನು ತೋರಿಸ್ಬೇಕೋ ಅದು ತೋರ್ಸಕ್ ಆಗಿರ್ಲಿಲ್ಲ. ನೀಟಾಗಿ ಯಾರ್ಯಾರಿಗೆ ಡೌಟ್ ಇದೆಯೋ ಅದು ಸಿಂಪ್ಲಿಫೈ ಆಗಿ ಅರ್ಥ ಆಗೋ ತರ ಒಂದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾನು ನೀಟಾಗಿ ಎಲ್ಲ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಒಂದ್ಸತಿ ನೋಡ್ಕೊಂಬಿಡಿ. ಇಲ್ಲಿ ನೋಡೋದಾದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ ಎಲ್ಲದು. ಬಟ್ ಇನ್ನೂ ನೀಟಾಗಿ ಅರ್ಥ ಆಗ್ಬೇಕು ಅಂತ ನಾನು ನನ್ನದೇ ಲ್ಯಾಂಗ್ವೇಜ್ ಅಲ್ಲಿ ನಂಗೆ ಅರ್ಥ ಆಗೋ ತರ ನಾನು ಬರೆದಿದ್ದೀನಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಈಕ್ವಲ್ಸ್ ಮಲ್ಟಿಪಲ್ ಟಚಸ್ ಇನ್ ದ ಸೇಮ್ ಝೋನ್, 2 ಆರ್ ಮೋರ್ ಟಚಸ್. ಇಷ್ಟ ಅರ್ಥ ಮಾಡ್ಕೊಳ್ಳಿ. ಏನು ಅಂತಂದ್ರೆ, ಒಂದೇ ಪ್ರೈಸ್ ರಿಯಾಕ್ಷನ್ ಆಗಿದೆಯಲ್ಲ ಅಲ್ಲಿ, ಇಲ್ಲೊಂದಾಗಿದೆ, 1 ರಿಯಾಕ್ಷನ್ ಆಗಿದೆ, ಇಲ್ಲಿ ನೋಡಿ 2 ರಿಯಾಕ್ಷನ್ ಆಗಿದೆ. ಈ ತರ ರಿಯಾಕ್ಷನ್, ಮೇಜರ್ ರಿಯಾಕ್ಷನ್ ಎಲ್ಲೆಲ್ಲ ಆಗಿರತ್ತೋ ಆ ಝೋನ್ ಅಲ್ಲಿ ನೋಡ್ತಾ ಹೋದ್ರೆ ನಮಗೆ ಲೈನ್ ಆಗಿ ಅಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಸತಿ ರಿಜೆಕ್ಷನ್ ಟ್ಯಾಪ್ ಆಗಿದೆ ಅಂತ. ಇದನ್ನ ನಾವು ಲೈನ್ ಚಾರ್ಟ್ ಅಲ್ಲಿ ನೋಡಿದ್ರೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಇನ್ನು ನಾವು ಇದನ್ನ ರಿಫೈನ್ ಮಾಡ್ಕೋಬಹುದು. ಈ ತರ ಬಂದು ಇನ್ನ ಸ್ವಲ್ಪ ರಿಫೈನ್ ಮಾಡ್ಕೊಂಡ್ರೆ ನಮಗೆ ಕ್ಲಾರಿಟಿ ನೀಟಾಗಿ ಸಿಗುತ್ತೆ. ಅಂದ್ರೆ ಇದು ಕ್ಯಾಂಡಲ್ ಬಾಡಿ ತೋರಿಸೋ ಈ ತರ ನಾವು ಲೈನ್ ಚಾರ್ಟ್ ಹೋದಾಗ ಬಾಡಿ ಕ್ಲೋಸ್ ಆಗಿರೋದು ನಮಗೆ ತೋರಿಸುತ್ತೆ. ನೋಡಿ ಇಲ್ಲಿ ಬಾಡಿ ನೀಟಾಗಿ. ಅಂದ್ರೆ ಈ ಝೋನಿಗೆ ಬಂದಾಗ 1, 2 ಟಚ್ ಆಗಿದೆ. ಇಲ್ಲಿ ಬಂದು ಇಲ್ಲಿ ಬೈ ಸೆಲ್ ಇಲ್ಲಿ ಫೈಟ್ ಆಗಿದೆ. ಬೈಯರ್ಸ್ ಮತ್ತೆ ಸೆಲ್ಲರ್ಸ್‌ಗೆ ಇಲ್ಲಿ ಸ್ವಲ್ಪ ಫೈಟ್ ನಡೆದಿದೆ. ಅದೇ ತರ ಎಲ್ಲಾ ರಿಯಾಕ್ಷನ್ ಎಲ್ಲಾ ಜಾಗದಲ್ಲೂ ಆ ಝೋನಲ್ಲಿ ನೋಡಿ ಇಲ್ಲಿ ಫೈಟ್ ನಡೆದಿದೆ, ಇಲ್ಲಿ ಫೈಟ್ ನಡೆದಿದೆ, ಇಲ್ಲಿ ಫೈಟ್ ನಡೆದಿದೆ, ಇಲ್ಲಿ ಫೈಟ್ ನಡೆದಿದೆ. ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್‌ನ ಹಿಡ್ಕೊಂಡು ನಾವು ಮಾರ್ಕೆಟ್ ಸ್ಟ್ರಕ್ಚರ್‌ನ ಡ್ರಾ ಮಾಡಿದ್ರೆ ನಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲಿದ್ದೀವಿ ಅಥವಾ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ನೋಡಿ ಈಗ ನಮ್ಗೆ ಇವತ್ತು ಬಂದು 6:15 ಈಗ ಅಂದ್ರೆ 13th ಇವತ್ತು. ಈಗೇನ್ ನಡೀತಾ ಇದೆ ಇಲ್ಲಿ ಬೈಯರ್ ಸೆಲ್ಲರ್ಸ್ ಮಧ್ಯೆ ರೇಂಜ್ ನಡೀತಾ ಇದೆ. ಈಗ 7 ಗಂಟೆಗೆ ನ್ಯೂಸ್ ಕೂಡ ಇದೆ. ಹಾಗಾಗಿ ನಾವು ಇಂಥ ಸೈಡ್ ವೇಸ್ ಮಾರ್ಕೆಟ್ ಅಲ್ಲ, ನಿಮ್ಗೆ ಎಕ್ಸಾಂಪಲ್ ಯಾವ್ದ್ಯಾವ್ದು ಪಾಸ್ಟ್ ಸಿನಾರಿಯೋ ತಗೊಂಡು ತೋರ್ತಾ ಇದೆ ಅಲ್ವಾ. ಬಟ್ ಇಲ್ಲಿ ನೋಡಿ ಕರೆಂಟ್ ಅಲ್ಲಿ ನಡೀತಿದೆ. ಇವತ್ತು ಬೆಳಗ್ಗೆಯಿಂದ ಕನ್ಸಲ್ಟೇಷನ್ ಆಗ್ತಿದೆ. ಲಂಡನ್ ಸೆಷನ್ ಇಂದ ಹಿಡಿದು ನ್ಯೂಯಾರ್ಕ್ ಅಂದ್ರೆ ಇವತ್ತು 7 ಗಂಟೆಗಿದೆ. ಈಗ 6:15 6:15 ಆದ್ರೂ ಇನ್ನು ಈ ಬಾಕ್ಸ್ ಒಳಗಡೆ ರೇಂಜ್ ಆಗ್ತಿದೆ. ಮೇಲ್ಗಡೆ ಹೋದ್ರೆ ಸೆಲ್ ಬರ್ತಾ ಇದೆ, ಕೆಳಗಡೆ ಹೋದ್ರೆ ಬೈ ಬರ್ತಾ ಇದೆ. ಇಂಥ ಮಾರ್ಕೆಟ್ ಸಿಚುವೇಶನ್ ನಾವು ಬೈ ಮಾಡಕ್ಕೆ ಆಗಲ್ಲ, ಸೆಲ್ ಮಾಡಕ್ಕೂ ಆಗಲ್ಲ. ಮಾಡಿದ್ರೆ ಸುಮ್ಮನೆ ಸ್ಕ್ಯಾಲ್ಪ್ ಮಾಡ್ಕೊಬಹುದು. ಬಟ್ ಅದು ನಮಗೆ ಗೊತ್ತಾಗಲ್ಲ. ಎಲ್ ಕೂಡ ಹಿಟ್ ಆಗ್ಬಹುದು. ಇಂಥ ಮಾರ್ಕೆಟ್ ಅಲ್ಲಿ ನೀವು ಬೈ ಮತ್ತೆ ಸೆಲ್ ಏನು ಮಾಡಕ್ ಹೋಗ್ಬಿಡಿ. ಜಸ್ಟ್ ನಿಮ್ಗೆ ಅರ್ಥ ಆಗತ್ತಲ್ವಾ. ಈ ತರ ಮಾಡಿ. ಓಕೆನಾ. ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಸಿಂಪಲ್ ಆಗಿ ಅರ್ಥ ಮಾಡಿಸಿದೀನಿ. ನೆಕ್ಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಏನಕ್ಕೆ ಇಂಪಾರ್ಟೆಂಟ್ ಅಂತ. ಮಾರ್ಕೆಟ್ ಸ್ಟ್ರಕ್ಚರ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಿಮ್ಗೊಂದು ಡೈರೆಕ್ಷನ್ ಗೊತ್ತಾಗತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಅಂತ. ಬಟ್ ಇಲ್ಲಿ ನೋಡಿ, ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಬಟ್ ನಿನ್ನೆ ಕ್ಲಾಸ್ ರೆಕಾರ್ಡ್ ಆಗಿಲ್ಲ. ಬಟ್ ಆದ್ರೂ ಹೇಳ್ತೀನಿ ನೋಡಿ. 3 ಮಿನಿಟ್ಸ್ ಅಲ್ಲಿ ಅಥವಾ 5 ಮಿನಿಟ್ಸ್ ಅಲ್ಲಿ ನೋಡಕ್ ಹೋದ್ರೆ ಸ್ಟ್ರಕ್ಚರ್ ನಮಗೆ ಇಲ್ಲಿ ಬ್ರೇಕ್ ಆಗಿದೆ. ಇಲ್ಲಿ ಬ್ರೇಕ್ ಆದ್ಮೇಲೆ ಸ್ಮಾಲ್ ಸೆಲ್ಲಿಂಗ್ ಮೂವ್ಮೆಂಟ್ ಬಂದಿದೆ ಅಲ್ವಾ. ಇಲ್ಲಿಂದ ಆದ್ರೂ ಇಲ್ಲಿಂದ ಅಂದ್ರೆ ಟ್ರೇಡ್ ತಗೊಂಡ್ಬಿಡಿ. ಬಟ್ ನಾನು ಹೇಳ್ತಿರೋದು ಸ್ಟ್ರಕ್ಚರ್ ನಾವ್ ಹಿಂಗ್ ಮಾಡ್ಕೊಳಕ್ ಹೋದ್ರೆ ಹೆಂಗೆ, ಇಲ್ಲಿಂದ ಹೋದ್ರೆ ಹೈಯರ್, ಇಲ್ಲಿಂದ ಹೈಯರ್ ಹೈ, ಹೈಯರ್ ಲೋ ಎಷ್ಟು ಪಾಯಿಂಟ್ ಆದ್ರು ಇದು ಹೈಯರ್ ಲೋ, ಇಲ್ಲಿ ಹೈಯರ್ ಹೈ ಇದು ಬರುತ್ತೆ, ಆಮೇಲೆ ಹೈಯರ್ ಲೋ, ಹೈಯರ್ ಹೈ. ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ನೀಟಾಗಿ. ಅಂದ್ರೆ ನಾನು ಹೇಳಿದ್ನಲ್ಲ ಕೆಪಾಲ ಕೊಡದಂಗ್ ಬ್ರೇಕ್ ಆಗ್ಬೇಕು ಅಂತ. ಅದು ನೀಟಾಗಿ ಬ್ರೇಕ್ ಆಗಿದೆ. ಇಲ್ಲಿ ಬ್ರೇಕ್ ಆದ್ಮೇಲೆ ಇಲ್ಲೇ ನಮ್ಗೊಂದು ರೆಸಿಸ್ಟೆನ್ಸ್ ಕಾಣ್ತಾ ಇದೆ. ಯಾವುದು ಈ ರೆಸಿಸ್ಟೆನ್ಸ್ ಕಾಣ್ತಾ ಇದೆ ನೋಡಿ. ಹತ್ರ ಬಂದು ಇಲ್ಲಿ ಬ್ರೇಕ್ ಆದ್ಮೇಲೆ ಮತ್ತೆ ರೀಟೆಸ್ಟ್ ಬಂದಿದೆ. ಈ ಸ್ಮಾಲ್ ಮೊಮೆಂಟಮ್ ಕ್ಯಾಪ್ಚರ್ ಮಾಡಬಹುದಾಗಿತ್ತು. ಹೇಳ್ತಾ ಇರೋದಷ್ಟೇ, ತಗೋಬಹುದು. ಆಮೇಲೆ ಇಲ್ಲಿ ನೋಡಿ ಒಂದು 3-4 ಟೈಮ್ಸ್ ಅದೇ ರೆಸಿಸ್ಟೆನ್ಸ್ ಗೆ ಬಂದು ನಮಗೆ ಇದಾಗ್ತದೆ. ಇದ್ರಲ್ಲಿ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಯಾವಾಗ ಬುಲ್ಲಿಶ್ ಇರುತ್ತೋ ಮಾರ್ಕೆಟ್, ಸಿಂಪಲ್ ಆಗಿ ಇನ್ನೊಂದ್ಸತಿ ಅಂದ್ರೆ ಇದೊಂದು 5 ಮಿನಿಟ್ಸ್ ಇರುತ್ತೋ 10 ಮಿನಿಟ್ಸ್ ಇರುತ್ತೋ ನಂಗೆ ವಿಡಿಯೋ ಗೊತ್ತಿಲ್ಲ, ಲೆಂತ್ ಎಷ್ಟು ಬರುತ್ತೆ, ನೀಟಾಗಿ ಅರ್ಥ ಮಾಡ್ತೀನಿ ಒಂದ್ಸತಿ. ಇದು ಬುಲ್ಲಿಶ್ ಮಾರ್ಕೆಟ್ ಇರುತ್ತೆ. ಇದು ನಿಯರ್ ಬೈ ಈ ತರ ಹೈ ಆದ್ಮೇಲೆ ಬ್ರೇಕ್ ಮಾಡಿರತ್ತಲ್ಲ, ಅದು ಕೆಳಗಡೆ ನಮಗೆ ಪ್ರೊಟೆಕ್ಟೆಡ್ ಲೋ ಅಂತ. ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ ನಾವ್ ಇದನ್ನ ಪ್ರೊಟೆಕ್ಟೆಡ್ ಲೋ ಅಂತ ಕರಿತೀವಿ. ಇದೇ ಕನ್ಸಲ್ಟೇಷನ್ ಇದ್ದಾಗ ನಾವೇನು ಸೆಲ್ ಮಾಡಕ್ ಹೋಗಲ್ಲ. ಇದು ಹೈಯರ್ ಹೈ, ಇದು ಹೈಯರ್ ಲೋ, ಇದು ಹೈಯರ್ ಹೈ, ಇದು ಹೈಯರ್ ಲೋ, ಇದು ಪ್ರೊಟೆಕ್ಟೆಡ್ ಲೋ ತರ ವರ್ಕ್ ಆಗ್ತಿರುತ್ತೆ. ಆಮೇಲೆ ನೆಕ್ಸ್ಟ್ ಕನ್ಸಲ್ಟೇಷನ್. ಇದು ಕನ್ಸಲ್ಟೇಷನ್ ನಾವೇನು ಟ್ರೇಡ್ ಮಾಡಲ್ಲ, ಈಗ ತಾನೇ ಹೇಳ್ಕೊಟ್ಟೆ. ಅದೇ ತರ ಈಗ ಬೇರಿಶ್ ಮೂಮೆಂಟ್, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ, ಸೆಲ್ ತಗೋತೀವಿ. ಸೆಲ್ ತಗೋಬೇಕು ಅಂತಂದ್ರೆ ನಮ್ಗೆ ಇದ್ರ ಜೊತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎರಡು ಮಿಕ್ಸ್ ಆಗಿರ್ಬೇಕು. ಈ ತರ ಮಾರ್ಕೆಟ್ ಅಲ್ಲಿ ಈಗ ಇಲ್ಲೇನಾಗುತ್ತೆ, ಇಲ್ಲಿ ನಾನು ಹೆಂಗೆ ಇಲ್ಲಿ ಪ್ರೊಟೆಕ್ಟೆಡ್ ಲೋ ಏನ್ ಮಾರ್ಕ್ ಮಾಡಿದ್ದೆ, ಇಲ್ಲಿ ಪ್ರೊಟೆಕ್ಟೆಡ್ ಲೋ ಏನ್ ಮಾರ್ಕ್ ಮಾಡಿದ್ದೆ, ಇಲ್ಲಿ ಪ್ರೊಟೆಕ್ಟೆಡ್ ಹೈ ಬರುತ್ತೆ. ಯಾಕೆಂದ್ರೆ ಆ ಪ್ರೊಟೆಕ್ಟೆಡ್ ಹೈ ಬ್ರೇಕ್ ಆಗೋ ತನಕ ನಮ್ಗೆ ಅದು ಬೇರಿಶ್ ಇದೆ ಅಂತಾನೆ ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ಳೋದು. ನಾನು ತುಂಬಾ ಡೆಪ್ತ್ ಆಗಿ ಹೋಗಲ್ಲ, ಯಾಕೆಂದ್ರೆ 3 ಕ್ಲಾಸ್ ಅದ್ರ ರಿಲೇಟೆಡ್ ಮಾಡಿದೀನಿ. ಸುಮ್ಮನೆ ಡೌಟ್ ಕ್ಲಾರಿಫೈ ಆಗಕ್ಕೆ ಅಂತ ಅಷ್ಟೇ. ಏನು ಅಂದ್ರೆ ಇದ್ರಲ್ಲಿ ಗೊತ್ತು ಎಲ್ಲರಿಗೂ. ಈಗ ಎಷ್ಟು ಜನ ನೀವು ಲೈವ್ ಸ್ಟ್ರೀಮ್ ಆಗಿರ್ಲಿ ಅಥವಾ ಕ್ಲಾಸ್ ಅಟೆಂಡ್ ಮಾಡಿದೀರಾ, ಅವ್ರಿಗೆಲ್ಲ ನಿಮಗೆ ಗೊತ್ತು ಇದು ಡೌನ್ ಟ್ರೆಂಡ್ ಅಂತ ಗೊತ್ತಾಗಿದೆ.
ಸೊ ಡೌನ್ ಟ್ರೆಂಡ್ ಬಂದಾಗ ಇದು ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಆಗಿದೆ. ಈ ಲೋವರ್ ಹೈ ಬ್ರೇಕ್ ಆಗೋ ತನಕ ನಾವು ಬೇರಿಶ್ ಇರ್ತೀವಿ. ಒನ್ಸ್ ಅಗೈನ್ ಇದೇನಾದ್ರು ಇಲ್ಲಿ ಒಳ್ಳೆ ಡಿಮ್ಯಾಂಡ್ ಝೋನ್, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಒಂದು ಡಿಮ್ಯಾಂಡ್ ಝೋನ್ ಎಲ್ಲಿರುತ್ತೆ ಅಲ್ಲಿ ಟ್ಯಾಪ್ ಆಗಿ, ಇನ್ನು ನಾವು ಇದು ಒಂದು 15 ಮಿನಿಟ್ಸ್ ಅಲ್ಲಿ ಸ್ಟ್ರಕ್ಚರ್ ಡ್ರಾ ಮಾಡಿದ್ರೆ ಇಲ್ಲಿ ಏನಾದ್ರು 1 ಮಿನಿಟ್ ಅಥವಾ 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಅಲ್ಲಿ ಸ್ಮಾಲ್ ಬುಲ್ಲಿಶ್ ಅಥವಾ 1 ಮಿನಿಟ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಏನು ಸ್ಟ್ರಕ್ಚರ್ ಮತ್ತೆ ಇಲ್ಲಿ ಏನೋ ಮತ್ತೆ ಇಂಟರ್ನಲ್ ಸ್ಟ್ರಕ್ಚರ್ ಅಲ್ಲಿ ನಾವೇನಾದ್ರು ನೋಡಕ್ ಹೋದ್ರೆ ನಮ್ಗೆ ಇಲ್ಲಿ ಸ್ಟ್ರಕ್ಚರ್ ಬುಲಿಶ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅಂಟಿಲ್ ದೆನ್ ನಾವು ಇದು ಬ್ರೇಕ್ ಆಗೋ ತನಕ ವೇಟ್ ಮಾಡಿ ನೆಕ್ಸ್ಟ್ ಈ ಬ್ರೇಕ್ ಆಗಿರೋದ್ರೊಳಗಡೆ ಒಂದು ಪುಟಾಣಿ ಡಿಮ್ಯಾಂಡ್ ಝೋನ್ ಸಿಗುತ್ತೆ. ಅಂದ್ರೆ ಡಿಸ್ಕೌಂಟ್ ಲೆವೆಲ್ ಅಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಸಿಗುತ್ತೆ. ಅದ್ರೊಳಗಡೆ ನಾವು ಎಂಟ್ರಿನ ಕ್ಯಾಪ್ಚರ್ ಮಾಡಿ ಈಸಿಯಾಗಿ ಬೈನ ಕ್ಯಾಪ್ಚರ್ ಮಾಡಬಹುದು. ಇದು ಸ್ಟ್ರಕ್ಚರ್ ಅಷ್ಟೇ ಹೇಳಿದ್ದು. ಸ್ಟ್ರಕ್ಚರ್ ಇಂದ ಇದು ಗೊತ್ತಾಗುತ್ತೆ, ಅಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಯಾವ ಕಡೆ ಇದೆ, ನಾವು ಯಾವ ಕಡೆ ತಗೋಬೇಕು ಅನ್ನೋದನ್ನ ನಾವು ಮಾರ್ಕೆಟ್ ಡೈರೆಕ್ಷನ್ ಅಲ್ಲಿ ಮೀನ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗುತ್ತೆ. ಸಪ್ಲೈ ಅಂಡ್ ಡಿಮ್ಯಾಂಡ್ ಏನು ಅಂದ್ರೆ ಸಪ್ಲೈ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿರುತ್ತೆ. ಡಿಮ್ಯಾಂಡ್ ಬಂದಾಗ ನಾವು ಪರ್ಚೇಸ್ ಮಾಡ್ತೀವಿ. ಅಂದ್ರೆ ಏನಂದ್ರೆ ಏನೋ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ. ಈಗ ಏನೋ ಒಂದು ಪ್ರೈಸ್ಗೆ ಈಗ ಈರುಳ್ಳಿ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಏನಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ? ಡಿಮ್ಯಾಂಡ್ ಇರುತ್ತೆ. ಅಂದ್ರೆ ಸಪ್ಲೈ ಕಮ್ಮಿ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈರುಳ್ಳಿ ಜಾಸ್ತಿ ಜನ ಎಲ್ಲ ಇಡೀ ರೈತರೆಲ್ಲ ಈರುಳ್ಳಿ ಬೆಳೆದು ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಈರುಳ್ಳಿ ರೇಟ್ ಫುಲ್ ಕಮ್ಮಿ ಆಗುತ್ತೆ. ಸಪ್ಲೈ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ವೆನ್ ಸಪ್ಲೈ ಇನ್ಕ್ರೀಸಸ್ ಡಿಮ್ಯಾಂಡ್ ಡಿಕ್ರೀಸಸ್, ವೆನ್ ಡಿಮ್ಯಾಂಡ್ ಇನ್ಕ್ರೀಸಸ್ ಸಪ್ಲೈ ಡಿಕ್ರೀಸಸ್ ಇಸ್ ನಾರ್ಮಲ್. ಎಕನಾಮಿಕ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದೇ ಬೇಸಿಸ್ ಮೇಲೆ ಇದು ಕೂಡ ಬೇಸ್ ಆಗಿ ನಿಂತಿರುತ್ತೆ. ಸಪ್ಲೈ ಅಂಡ್ ಡಿಮ್ಯಾಂಡ್ ನಿಮ್ಗೆಲ್ಲ ಹೇಳ್ಕೊಟ್ಟಂಗೆ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಇನ್ಸ್ಟಿಟ್ಯೂಷನಲ್ ಕ್ಯಾಂಡಲ್ ಇರುತ್ತೋ ಇಲ್ಲಿ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಒಂದು ಸಿಂಗಲ್ ಕ್ಯಾಂಡಲ್ ಫಾಲೋಡ್ ಬೈ ಇಂಬ್ಯಾಲೆನ್ಸ್. ಅದು ಇಂಬ್ಯಾಲೆನ್ಸ್ ಇನ್ ದ ಸೆನ್ಸ್ ಒಂದು ದೊಡ್ಡ ಕ್ಯಾಂಡಲ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನೆನೆದಿಕ್ಕೆ ಹೋಗೋಣ, ತುಂಬಾ ಹಿಂದಿದ್ದು ಹೋಗೋದು ಬೇಡ. ನಾವು 5 ಮಿನಿಟ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ಡ್ರಾ ಮಾಡ್ಕೊಂಡಿದ್ವಿ. ಹೈಯರ್ ಹೈ ಹೈಯರ್ ಲೋ ಮಾಡ್ತಿದೆ ಅಂತ. ಈ ಹೈಯರ್ ಹೈ ಇಲ್ಲಿ ಬ್ರೇಕ್ ಆದ್ಮೇಲೆ ನಮ್ಗೆ ಇನ್ನೂ ಹೈ ಹೋಗುತ್ತೆ ಅಂತ ಗೊತ್ತಿತ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಇಲ್ಲಿ ಡಿಮ್ಯಾಂಡ್ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ್ರೆ ಆಗುತ್ತೆ, ಇಷ್ಟು ಮಾಡೋದಾಗುತ್ತೆ. ಫಾರ್ ದ ಸೇಫ್ ನಾವು ಇಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡಿಮ್ಯಾಂಡ್ ಇದೆ ಗೊತ್ತಾಯ್ತು ನೋಡಿ. ಇದೆಲ್ಲ ಈ ತರ ಬಿಗ್ ಕ್ಯಾಂಡಲ್ಸ್ ಪ್ರಿಂಟ್ ಆದಾಗ ಮಾರ್ಕೆಟ್ ಅಲ್ಲಿ ನಮಗೆ ಇಲ್ಲಿ ಏನು ಬಿಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಲ್ಲಿ ಎಂಟರ್ ಆಗ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಒಂದು ಕೋಟ್ಯಾಧಿಪತಿಗಳು, ಸಿಕ್ಕಾಪಟ್ಟೆ ಶ್ರೀಮಂತರು ಅಥವಾ ಬಿಗ್ ಇನ್ಸ್ಟಿಟ್ಯೂಷನಲ್ ಬ್ಯಾಂಕ್ಸ್ ಇರುತ್ತೆ ಥ್ರೂ ಔಟ್ ದ ವರ್ಲ್ಡ್. ಬರೀ ಇಂಡಿಯಾದವರೆಲ್ಲ ಇರಲ್ಲ. ಅಂದ್ರೆ UK, US ಈ ತರ ದೊಡ್ಡ ದೊಡ್ಡ ಫಂಡಮೆಂಟಲ್ಸ್ ಬ್ಯಾಂಕ್ ಇರುತ್ತೆ. ಅವ್ರು ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಈ ಮೂಮೆಂಟ್ ಅಲ್ಲಿ ಇಲ್ಲಿ ಬಂದು ನೋಡಿ, ಈ ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಏನೇನು ಸಪೋರ್ಟ್ ಸಿಕ್ತು. ಮಾರ್ಕೆಟ್ ಸ್ಟ್ರಕ್ಚರ್ ನಮ್ ಸಪೋರ್ಟ್ ಇದೆ, ಅದ್ರ ಜೊತೆ ಇಲ್ಲಿ ರೆಸಿಸ್ಟೆನ್ಸ್ ತರ ಏನ್ ವರ್ಕ್ ಆಗ್ತದೆ ಅದು ಸಪೋರ್ಟ್ ತರ ವರ್ಕ್ ಆಗ್ತಿದೆ. ಕಾಣಿಸ್ತಾ ಇದೆ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಇದ್ದಿದ್ದು ಇಲ್ಲಿ ಸಪೋರ್ಟ್ ತರ ವರ್ಕ್ ಆಗ್ತಿದೆ. ಸೊ ಅದ್ರ ಜೊತೆಗೆ ನಮ್ಗೆ ಡಿಮ್ಯಾಂಡ್ ಕೂಡ ಇದೆ. ಸೊ ಎಲ್ಲಾದ್ರೂ ಸೇರಿದಾಗ ನಮ್ಗೆ ಏನ್ ಬೇಕು, ಜಸ್ಟ್ ನಮ್ಗೆ 1 ಮಿನಿಟ್ ಅಥವಾ 3 ಮಿನಿಟ್ಸ್ 5 ಮಿನಿಟ್ಸ್ ನಮಗೆ ಕನ್ಫರ್ಮೇಶನ್ ಅಷ್ಟೇ ಬೇಕಾಗಿರೋದು. ಸೊ ಇಲ್ಲಿಗೆ ಬಂದು ನೋಡಿ, ಬುಲ್ಲಿಶ್ ಕ್ಯಾಂಡಲ್ ಗಳು ಕ್ಲೋಸ್ ಆಗ್ತದೆ. ಎಷ್ಟು ಸ್ಲೋ ಆಗಿ ಬಂದು ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಪ್ರಿಂಟ್ ಆಗ್ತಾ ಇದೆ. ಈ ಇನ್ನೊಂದು ರೆಸಿಸ್ಟೆನ್ಸ್ ಬ್ರೇಕ್ ಆದ ತಕ್ಷಣ ನಾವು ಆರಾಮಾಗಿ ಇಲ್ಲಿ ಎಂಟ್ರಿ ತಗೋಬಹುದು. ಸೊ ಇದು ತಗೊಂಡ್ರೆ SL ನ ಇದು ಕೆಳಗಡೆ ಆರಾಮಾಗಿ ಇಟ್ರೆ 1:2 ನಾನು ಆಬ್ವಿಯಸ್ಲಿ ಟಾರ್ಗೆಟ್ ಮಾಡೋದು. 1:2 ಆರಾಮಾಗಿ TP ಹಿಟ್ ಆಗುತ್ತೆ. ಸೊ ಇಷ್ಟು ಸಿಂಪಲ್ ಇದೆ. ಸೊ ಈ ವಿಡಿಯೋನ ನೀವು ಈ ಎಲ್ಲ ಪ್ರೀವಿಯಸ್ ವಿಡಿಯೋಸ್ನ ನೋಡಿ ಅರ್ಥ ಆಗಿಲ್ಲ ಅಥವಾ ಸ್ವಲ್ಪ ಡೌಟ್ಸ್ ಇದೆ ಅಂದ್ರೆ ಇದು ನೋಡಿದ್ರೆ ನಿಮಗೆ ಕ್ಲಾರಿಟಿ ಬಂದೇ ಬರುತ್ತೆ. ನೆನ್ನೆ ಕ್ಲಾಸಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೆ, ಬೈ ಮಿಸ್ಟೇಕ್ ನಂದೇ ಏನೋ ಒಂದು ಎರರ್ ಇಂದ ಅದು ಹೋಗಿತ್ತು. ಸೊ ಅದಕ್ಕೆ ಇನ್ನೊಂದ್ಸತಿ ನಾನು ಅರ್ಥ ಆಗ್ಲಿ ಇನ್ನೊಂದ್ಸತಿ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ, ಏನೇನಾಯ್ತು ಇಲ್ಲಿಗೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಂದ ಮಲ್ಟಿಪಲ್ ಟಚಸ್ ಇಂದ ಅದನ್ನ ಕರಿತೀವಿ. ಮಾರ್ಕೆಟ್ ಸ್ಟ್ರಕ್ಚರ್ ಮಾರ್ಕೆಟ್ ಡೈರೆಕ್ಷನ್ಗೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಇದೇನು ನಾವು ನೋಡಿದ್ವಿ, ಇದು ಡಿಮ್ಯಾಂಡ್ಗೆ. ಇದೇ ವೈಸ್ ವರ್ಷ ಅಂದ್ರೆ ಇದೇ ಮೇಲೆ ಉಲ್ಟಾ ಪಲ್ಟಾ ಇದ್ರೆ ಅದು ಸಪ್ಲೈ ಆಗಿ ಕನ್ವರ್ಟ್ ಆಗುತ್ತೆ. ಅದು ಸೆಲ್ಲಿಂಗ್ ಇದ್ದಾಗ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಹೈಯರ್ ಲೋ ಮಾಡ್ಕೊಂಡು ಬುಲಿಶ್ ಅಲ್ಲಿ ಇದ್ದಾಗ ನಾವು ಡಿಮ್ಯಾಂಡ್ ನ ಹುಡುಕ್ತಿವಿ. ಲೋವರ್ ಲೋ ಅಂದ್ರೆ ಡೌನ್ ಟ್ರೆಂಡ್ ಹೋಗ್ಬೇಕಂದ್ರೆ ನಾವು ಅದರಲ್ಲಿ ಸಪ್ಲೈನ ಹುಡುಕ್ತಿವಿ. ಸಪ್ಲೈನ ಹುಡುಕಕ್ಕೆ ಇಲ್ಲಿ ಎಲ್ಲಾರು ಒಂದು ಸ್ಮಾಲ್ ಎಕ್ಸಾಂಪಲ್ ನೆನ್ನೆ ತೋರಿಸಿದ್ದೆ, ಇನ್ನೊಂದ್ಸತಿ ಇಲ್ಲಿ ಟ್ರೈ ಮಾಡ್ತೀನಿ ತೋರಿಸಕ್ಕೆ. ಯೂರೋ USD ಅದೊಂದು ನೆನ್ನೆ ತೋರಿಸಿದ್ದೆ. ಮಾರ್ಕೆಟ್ ಸ್ಟ್ರಕ್ಚರ್ ನೆನ್ನೆ ಡ್ರಾ ಮಾಡಿದ್ದೆ. ಇದು 1 ಅವರ್ ಅಲ್ಲಿ ಡ್ರಾ ಮಾಡಿದೆ. ಇಲ್ಲೇ ಡ್ರಾ ಮಾಡಿದೆ ನೋಡಿ, ಇದು ನೆನ್ನೆ ಡ್ರಾ ಮಾಡಿದ್ದು ನೆನ್ನೆ ಕ್ಲಾಸಲ್ಲಿ. ಸೊ ಇಲ್ಲಿ ನೋಡಕ್ ಹೋದ್ರೆ ಡೌನ್ ಟ್ರೆಂಡ್ ಅಲ್ಲಿ ಇದೆ. 1 ಅವರ್ ಅಲ್ಲಿ ನೋಡಿ, ಸುಮ್ಮನೆ ಇಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ ಈ ತರ ಮಾರ್ಕ್ ಮಾಡ್ಕೊಂಡ್ ಬರ್ತಾ ಇದೆ. ಸೊ ನೀವೇನ್ ಮಾಡ್ಬೇಕು ಈಗ, ಸೇಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತರ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಅಂದ್ರೆ ಮೇಜರ್ ರಿಜೆಕ್ಷನ್ ಅಲ್ಲಿ ಸಿಕ್ಕಿದ್ಯೋ ಅದ್ರ ಜೊತೆಗೆ ಸಪ್ಲೈ ಇಲ್ಲಿ ಆರ್ಡರ್ ಬ್ಲಾಕ್ ಅಂತ ಏನಂತೀವಿ, ಅಥವಾ ಡಿಮ್ಯಾಂಡ್ ಅಂತ ಏನು ಹೈಪ್ ಆಗಿರೋದು ಆರ್ಡರ್ ಬ್ಲಾಕ್ ಅಂತ. ಬಟ್ ಸಿಂಪಲ್, ಅದೆರಡು ಸೇಮ್ ಆಯ್ತಾ. ಸೊ ಅದ್ರಲ್ಲಿ ಏನು ಜಾಸ್ತಿ ಡೌಟ್ಸ್ ಬೇಡ. ಆರ್ಡರ್ ಬ್ಲಾಕ್ ಒಂದು ಸಿಂಗಲ್ ಕ್ಯಾಂಡಲ್ ನ ಮಾರ್ಕ್ ಮಾಡ್ಕೋತೀರಾ, ಅಲ್ಲಿಗೆ ಬಂದು ಟ್ಯಾಪ್ ಆದ ತಕ್ಷಣ ಮತ್ತೆ ಶಾರ್ಟರ್ ಟೈಮ್ ಫ್ರೇಮ್ 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಹೋಗ್ಬೇಡ. 1 ಮಿನಿಟ್ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡ್ತಾ ಇರಿ.
ಡೇ ಬೈ ಡೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಿರಂಗೆ ಶಾರ್ಟರ್ ಟೈಮ್ ಫ್ರೇಮ್ಗೆ ಹೋಗ್ಬೋದು. ನೋಡಿ ಇಲ್ಲಿಗೆ ಬಂದ್ರೆ ಇಲ್ಲಿ ಸ್ಟ್ರಕ್ಚರ್ ಹೇಗೆ ಶಿಫ್ಟ್ ಆಗಿದೆ, ಅದಾದ್ಮೇಲೆ ಸೆಲ್ ತಗೋಬಹುದು. ನಮ್ಗೆ ಈಗ ಅಲ್ಲಿ ಗೊತ್ತು ರೆಸಿಸ್ಟೆನ್ಸ್ ಎಲ್ಲ ಬಿಲ್ಡ್ ಆಗಿದೆ, ಸಪ್ಲೈ ಕೂಡ ಇದೆ. ನಾವೀಗ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಮ್ಗೆ ಹೈ ಮೂಮೆಂಟಮ್ ಕೊಡ್ತಾ ಇದೆ, ಅಂದ್ರೆ ಬುಲಿಶ್ ಕೊಡ್ತಾ ಇದೆ. ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಈ ತರ ಕೊಟ್ಟಿದೆ. ನಮ್ಗೆ ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಗೋ ತನಕ ನಾವು ಯಾವ್ದೇ ತರ ಬೈ ಅಥವಾ ಸಾರಿ ಸೆಲ್ ತಗೋಬಾರ್ದು. ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಯ್ತು, ನೆಕ್ಸ್ಟ್ ಮತ್ತೆ ರೀಟೆಸ್ಟ್ ಮಾಡಕ್ಕೆ ಆ ಝೋನ್ಗೆ ಬರ್ತಾ ಇದೆ. ನಮ್ಗೆ ಇಲ್ಲಿ ವ್ಯಾಲಿಡೇಷನ್ ಏನೇನಿದೆ ನೋಡಿ. ಒಂದು ನಮಗೆ ಸಪ್ಲೈ ಝೋನ್ ಬರ್ತಾ ಇದೆ, ಅದ್ರ ಮೇಲ್ಗಡೆ ರೆಸಿಸ್ಟೆನ್ಸ್ ಕೂಡ ಇದೆ. ಆಮೇಲೆ ಮತ್ತೆ ನಾವು 1 ಅವರ್ ಅಲ್ಲಿ ಸ್ಟ್ರಕ್ಚರ್ ಬೇರಿಶ್ ಇದೆ ಅಂತ ನಮ್ಗೆ ಗೊತ್ತು. 15 ಮಿನಿಟ್ಸ್ ಅಲ್ಲಿ ಸ್ಟ್ರಕ್ಚರ್ ಶಿಫ್ಟ್ ಆಗೋ ತನಕ ವೆಯ್ಟ್ ಮಾಡಿದೀವಿ. ಅದಾದ್ಮೇಲೆ ಟೈಮ್ ಝೋನ್ ನೋಡ್ಕೊಂಡಿದ್ದೀವಿ. ಟೈಮ್ ಝೋನ್ ನೋಡಿದ್ರೆ ಎಷ್ಟಿದು, ಒಂದು 6 ಗಂಟೆ 7 ಗಂಟೆಯಿಂದ ಇಟ್ಕೊಳ್ಳಿ. ಇದು ಒಳ್ಳೆ ಟೈಮ್, ನ್ಯೂಯಾರ್ಕ್ ಸೆಷನ್. ಸೊ ಇಂಥ ಟೈಮಿಗೆ ಬಂದಾಗ ನಾವು ಆರಾಮಾಗಿ ಸೆಲ್ ತಗೊಂಡ್ರೆ ಈಸಿಯಾಗಿ ಡ್ರಾಪ್ ಸಿಗುತ್ತೆ. ಇದು ಟೈಮ್ ತುಂಬತ್ತಿರುತ್ತೆ ಇದು, ಬಟ್ ನಾನು ಹೇಳ್ತಿರೋದು ಇದು ನೋಡಿ 1:5 ಏನೋ ಇದೆ. ಬಟ್ ನಾನು ಟ್ರೇಡ್ ತಗೊಂಡ್ರೆ ಜಸ್ಟ್ ಅನ್ ಎಕ್ಸಾಂಪಲ್, ಅಂದ್ರೆ ಸಪ್ಲೈನು ಈ ತರ ವರ್ಕ್ ಆಗುತ್ತೆ. ಎಲ್ಲ ಸೇರಿಸಬೇಕು. ನಾನು ಒಂದೊಂದು ಕಾನ್ಸೆಪ್ಟ್ ಏನೇನು ಅದೆಲ್ಲ ಒಟ್ಟಿಗೆ ಸೇರಿಸಿದಾಗ ನಿಮಗೆ ಒಳ್ಳೆ ಟ್ರೇಡ್ ಸಿಗುತ್ತೆ. ಸೊ ಇದು ನಮ್ಮ ಏನಾಯ್ತು, ಡಿಮ್ಯಾಂಡು, ಸಪ್ಲೈ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರು, ಅದ್ರ ಜೊತೆಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲ ಆಯಿತು. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಮತ್ತೆ ನಾವು ಇನ್ನೊಂದೇನೋ ಒಂದು ಕಾನ್ಸೆಪ್ಟ್, ಇಂಟರ್ನಲ್ ಸ್ಟ್ರಕ್ಚರ್ ಮತ್ತೆ ಸೆಷನ್ ಬಗ್ಗೆ ಹೇಳಬೇಕಾಗಿತ್ತು ನಿನ್ನೆ ಕ್ಲಾಸಲ್ಲಿ. ಇಂಟರ್ನಲ್ ಸ್ಟ್ರಕ್ಚರ್ ಅಂದ್ರೆ ಏನಿಲ್ಲ, ನೀವು ಬೇಸಿಕಲಿ ಇಲ್ಲಿ ಬಂದಾಗ ಬುಲ್ಲಿಶ್ ಮೊಮೆಂಟಮ್ ಅಂದ್ರೆ ಸ್ಮಾಲ್ ಸ್ಟ್ರಕ್ಚರ್ ಬ್ರೇಕ್ ಆಗೋಕ್ಕೆ ನಾವು ವೆಯ್ಟ್ ಮಾಡಬೇಕು ಅಷ್ಟೇ. ಇಲ್ಲಿ ಬರೋದಾದ್ರೆ ಇದಲ್ಲೇ 1 ಮಿನಿಟ್ ಅಲ್ಲಿ ನೋಡೋಣ. ನಿನ್ನೆ ಇದೆ, ಓಕೆನಾ. ನಿನ್ನೆ ಇಲ್ಲಿ ಬೈ ಬಂದಿದ್ದು, ಇಲ್ಲಿ ನಮಗೆ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತಾ ಇಲ್ಲಿ ನೋಡಿ. ಈಗ 1 ಮಿನಿಟ್ ಅಲ್ಲಿ ಬುಲ್ಲಿಶ್ ಆಗಬೇಕು ಅಂದ್ರೆ ಈ ಸ್ಟ್ರಕ್ಚರ್ ಬ್ರೇಕ್ ಆಗಬೇಕಾಗಿತ್ತು. ಈ ಸ್ಟ್ರಕ್ಚರ್ ಬ್ರೇಕ್ ಆಗಕ್ಕೆ ಹೋದ್ರೆ ಇಡೀ ಮೊಮೆಂಟಮ್ಮೇ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಆಗ ಏನ್ ಮಾಡ್ತೀರಾ ಅಂದ್ರೆ ಈ ತರ ಸ್ಮಾಲ್ ಸ್ಟ್ರಕ್ಚರ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಈ ಪುಟಾಣಿ ಸ್ಟ್ರಕ್ಚರ್, ಇದು ಒಂದು ಪುಟಾಣಿ ಸ್ಟ್ರಕ್ಚರ್, ಓಕೆನಾ. ಇದು ಇಂಪಾರ್ಟೆಂಟ್. ಇದನ್ನ ಇಂಟರ್ನಲ್ ಸ್ಟ್ರಕ್ಚರ್ ಅಂತ. ಇದು ಮೇಜರ್ ಸ್ಟ್ರಕ್ಚರ್ ನೀವು ಯಾವತ್ತೂ ತಲೆಯಲ್ಲಿ ಇಟ್ಕೊಬೇಕು. ಇಂಟರ್ನಲ್ ಸ್ಟ್ರಕ್ಚರ್ ನೀವು ಆ ಟ್ರೇಡ್ ತಗೊಳಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಇದನ್ನೇ ಬೇಸ್ ಆಗಿ ಇಟ್ಕೊಂಡು ತುಂಬಾ ಟ್ರೇಡ್ ಮಾಡಕ್ ಹೋದ್ರೆ ಸಿಕ್ಕಾಪಟ್ಟೆ ಲಾಸ್ಗಳಾಗುತ್ತೆ. ಇದನ್ನ ಮಾಡಕ್ ಹೋಗ್ಬಿಡಿ. ಇಲ್ಲಿ ಬ್ರೇಕ್ ಆದ ತಕ್ಷಣ ನಾವು ಎಂಟ್ರಿ ತಗೊಂಡ್ರೆ ಬ್ರೇಕ್ ಆಗ್ತಿದೆ ಅಂತ ನಿಮ್ಗೆ ಏನೇನು ಕಾನ್ಫಿಡೆನ್ಸ್ ಸಿಗುತ್ತೆ ನೋಡಿ. ಮತ್ತೆ ಇಲ್ಲಿ ಬ್ರೇಕ್ ಆಗ್ತಿದೆ. ನಿನ್ನೆ ಟ್ರೇಡ್ ಇದ್ದು, ನಿನ್ನೆ ಸಾಯಂಕಾಲ ನಾವು ಕ್ಲಾಸ್ ಮಾಡೋತ್ತಿಗೆ ನಡೆದಂತ ಟ್ರೇಡ್ ಇತ್ತು. ಇಲ್ಲಿ ಕೆಳಗಡೆ ಡಿಮ್ಯಾಂಡ್ ಝೋನ್ ಇತ್ತು, ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿ ಸಪೋರ್ಟ್ ತರ ವರ್ಕ್ ಆಗ್ತಿದೆ. ಅಲ್ಲಿ ಎಂಟ್ರಿ ತಗೊಂಡು ಕೆಳಗಡೆ ಎಸ್ ಎಲ್ ಇಟ್ಟರೆ ನೀವು ಈಸಿಯಾಗಿ ಇದನ್ನ ಕ್ಯಾಪ್ಚರ್ ಮಾಡ್ಬೋದು. ಇದನ್ನ ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಂದ್ರೆ ಒಂದು ಸ್ಟ್ರಕ್ಚರ್ ಒಳಗಡೆ ಬರೋಂಥದ್ದು ಇಂಟರ್ನಲ್ ಸ್ಟ್ರಕ್ಚರ್. ಮೇಜರ್ ಸ್ಟ್ರಕ್ಚರ್ ಏನೈತೆ ಅದು ಒಳಗಡೆನೆ ಹೈಯರ್ ಲೋ ಮಾಡ್ಕೊಂಡು ಅಥವಾ ಲೋವರ್ ಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಓಕೆನಾ. ಸೊ ಇದು ಸಿಂಪಲ್ ಆಯ್ತಾ, ಇದೇನಿಲ್ಲ. ಈ ಮೇಜರ್ ಸ್ಟ್ರಕ್ಚರ್ನ ನೀವು 3 ಕ್ಲಾಸಲ್ಲಿ ಏನು ಕೇಳಿರ್ತೀರೋ ಅದೇ ತರ ಇದು ಇಂಟರ್ನಲ್ ಸ್ಟ್ರಕ್ಚರ್, ಓಕೆನಾ. ಸೊ ಇಷ್ಟು ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ. ಸೇಮ್ ಇದು ಇಲ್ಲಿ ಹೆಂಗೆ ಬುಲಿಶ್ ಸೈಡ್ ಹೆಂಗೆ ನೋಡಿರ್ತೀವೋ ಬೇರಿಶ್ ಸೈಡಲ್ಲೂ ನಾವು ಅದೇ ತರ ನೋಡ್ತೀವಿ, ಓಕೆನಾ. ನೆಕ್ಸ್ಟ್ ಈಗ ನಾವೇನ್ ಬೇಕಾಯ್ತು, ಸೆಷನ್ಗೆ ಇಲ್ಲಿ ನೋಡಿ, ಇಲ್ಲಿ Forex Factory ಅಂತ ಇದು ವೆಬ್ಸೈಟ್. ನಿನ್ನೆ ಎಲ್ಲರಿಗೂ ಇದರಲ್ಲಿ ಗೂಗಲ್ ಮೀಟ್ ಅಲ್ಲಿ ಇದ್ದಾಗ ನಾನು ಕಳಿಸಿದ್ದೆ. ಸೊ Forex Factory ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಈ ತರ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನಮಗೆ ಸೆಷನ್ ಟೈಮಿಂಗ್ ಸಿಗುತ್ತೆ. ಸಿಡ್ನಿ, ಟೋಕಿಯೋ, ಲಂಡನ್, ನ್ಯೂಯಾರ್ಕ್ ಅಂತ ಇದೆ. ಈ ಸಿಡ್ನಿ ಮತ್ತೆ ಟೋಕಿಯೋ ಬಂದ್ಬಿಟ್ಟು ನಮಗೆ ಏಷ್ಯನ್ ಸೆಷನ್ ಅಂತ. ನಾವಿಲ್ಲಿ ನಮ್ಮ ಇಂಡಿಯನ್ ಟೈಮಿಂಗ್ಸ್ ಕಾಣ್ತಾ ಇದೆ ಅಲ್ಲಿ 4 AM, 6 AM, 8 AM, 10 AM, 12 PM, 2 PM ಅಂತ. ಸೊ ನಮಗೆ ಸೆಷನ್ ಶುರು ಆಗೋದು ಇಲ್ಲಿ 1 ಗಂಟೆಗೆ ಶುರು ಆಗುತ್ತೆ, 1-1:30. ಬಟ್ ನಾವು 12 ಗಂಟೆಯಿಂದ ಮಾರ್ಕೆಟ್ ಏನಾಗ್ತಿದೆ ಅಂತ ನೋಡಿ, ಇದರಲ್ಲಿ ಈ ಝೋನಲ್ಲಿ ಸ್ವಲ್ಪ ಜಾಸ್ತಿ ಟ್ರ್ಯಾಪ್ಗಳು ನಡೀತಾ ಇರ್ತಾರೆ. ಬಟ್ ನೀವೇನಾದ್ರು ಮಾರ್ಕೆಟ್ ಸ್ಟ್ರಕ್ಚರ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಅದ್ರ ಜೊತೆಗೆ ಸಪ್ಲೈ ಡಿಮ್ಯಾಂಡ್ ಹಾಕೊಂಡು ಕೂತ್ಕೊಂಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಿ ಬಂದಾಗ ನೀವು ಬೈ ಮಾಡ್ಬೇಕಂತ. ಸೊ ಈ ಟೈಮ್ ಝೋನ್ ಈ 12 o'clock ಇಂದ ಒಂದು 3 ತನಕ ಒಳ್ಳೆ ಟ್ರೇಡ್ಗಳು ನಿಮಗೆ ಸಿಗುತ್ತೆ. ಯಾಕೆಂದ್ರೆ ಏಷ್ಯನ್ ಸೆಷನ್ ಮತ್ತೆ ಲಂಡನ್ ಸೆಷನ್ ಸ್ವಾಪ್ ಆಗ್ತಿರುತ್ತೆ. ಅಂದ್ರೆ ಎರಡು ಕೂಡಿದ್ದಾಗ ನಿಮಗೆ ಲಿಟಲ್ ಬಿಟ್ ಕಂಪೇರ್ ಟು ನ್ಯೂಯಾರ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ, ಕಂಪೇರ್ ಟು ಏಷ್ಯನ್ ಸ್ವಲ್ಪ ಜಾಸ್ತಿ ವಾಲಟೈಲ್ ಇರುತ್ತೆ. ಸೊ ನೀವು ಆಗ ಈಸಿಯಾಗಿ ಟ್ರೇಡ್ಗಳನ್ನ ಕ್ಯಾಪ್ಚರ್ ಮಾಡ್ಬೋದು. ಸೊ ಇದು ಒಂದು ಲಂಡನ್ ಸೆಷನ್ ಅಂತ, ಓಕೆನಾ. ಅದೇ ನ್ಯೂಯಾರ್ಕ್ ಸೆಷನ್ಗೆ ಬಂದಾಗ ಇಲ್ಲಿ ಗೊತ್ತಾಗುತ್ತೆ 6:30 ಸ್ಟಾರ್ಟ್ ಆಗಿದೆ. ಈಗ ಇನ್ನು 5 ನಿಮಿಷದಲ್ಲಿ ಶುರು ಆಗುತ್ತೆ, ಓಕೆನಾ. 6 o'clock ಈ ತರ ಈ ಟೈಮ್ ಝೋನ್ ಅಲ್ಲಿ ನೀವು ಸೇಮ್ ಇಲ್ಲಿ ಏನ್ ಮಾಡಿದ್ರೆ ಅದೇ ತರ. ಈಗ ನಾನೇನ್ ಹೇಳಿದೆ, 12 ಗಂಟೆಯಿಂದ 3 ಗಂಟೆ ತನಕ ಟ್ರೇಡ್ ತಗೊಳ್ಳಿ, ಅದಾದ್ಮೇಲೆ ಟ್ರೇಡ್ ಮಾಡ್ಬಿಡಿ. ಯಾಕಂದ್ರೆ ರೇಂಜ್ ಆಗುತ್ತೆ. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನಕ್ಕೆ ಅಂತ. ಇಲ್ಲಿ ನೋಡಿ, ಇವತ್ತಿಂದ ಇದು ಈ ಲಂಡನ್ ಸೆಷನ್ ಆದ್ಮೇಲೆ, ಲಂಡನ್ ಸೆಷನ್ ಅಲ್ಲಿ ಸ್ವಲ್ಪ ರೇಂಜಿಂಗ್ ಇತ್ತು, ಬಟ್ ಅದಾದ್ಮೇಲೆ ಇನ್ನ ರೇಂಜ್ ಆಗ್ತದೆ ಮಾರ್ಕೆಟ್, ಓಕೆನಾ. ಈ ತರ ಟೈಮಿಂಗ್ಸ್ ಅಲ್ಲಿ ಈ ತರ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಯಾರ್ಕ್ ಸೆಷನ್ ಬಂದ್ಬಿಟ್ಟು ಹೈ ವೊಲಟೈಲ್ ಇರುತ್ತೆ. ಯಾಕೆಂದ್ರೆ US ಅವರು ಎಲ್ಲರದು ಮಾರ್ಕೆಟ್ ಓಪನ್ ಆಗುತ್ತೆ. ಅವ್ರದ್ದು ಏನಂದ್ರೆ ನಮ್ಮ ಇಂಡಿಯನ್ ಟೈಮಿಂಗ್ಸ್ ತರಾನೇ
ನಮ್ದೇನು ಬೆಳಿಗ್ಗೆ 9 ಗಂಟೆಗೆ ಮಾರ್ಕೆಟ್ ಓಪನ್ ಆಗುತ್ತೆ. ಅವ್ರದ್ದು ಅದೇ ಥರ ಸಾಯಂಕಾಲ 6 ಗಂಟೆಗೆ ನಮಗೆ ಇಲ್ಲಿ ಹೆಂಗ್ ಓಪನ್ ಆಗುತ್ತೆ ಅವ್ರಿಗಲ್ಲಿ ಬೆಳಿಗ್ಗೆ 9 ಗಂಟೆ ಆಗಿರುತ್ತೆ. ಅದೇ ಥರ ನ್ಯೂಯಾರ್ಕ್ ಸೆಷನ್ ಓಪನ್ ಆಗಿರುತ್ತೆ. ಸೊ ಈಸಿಲಿ ಅವರು ಇಲ್ಲಿ ಟ್ರೇಡ್ ತಗೊಳಕ್ಕೆ ಬರ್ತಾರೆ. ಸೊ ನಮ್ಗೇನಾಗುತ್ತೆ, ನಾವು ಇಲ್ಲಿ ಕೂತಿರೋದ್ರಿಂದ ಇಂಡಿಯಾದಲ್ಲಿ ಕೂತಿರೋದ್ರಿಂದ ನಮಗೆ ಹೈ ವಾಲಟಿಲಿಟಿ ಕಾಣುತ್ತೆ. ಅವ್ರು ಯಾವ ಕಡೆ ಮೂವ್ ಮಾಡ್ತಾರೆ ಅಂತ ನೋಡ್ಕೊಂಡು ನಾವು ಡಿಮ್ಯಾಂಡ್ ಸಪ್ಲೈ ಸೇಮ್ ಎಕ್ಸಾಕ್ಟ್ಲಿ ಏನು ಹೇಳ್ಕೊಟ್ಟಿದ್ದೆ ಅದನ್ನ ಪ್ಲಾನ್ ಮಾಡಿದ್ರೆ ಆಯಿತು. ಸೊ ಬೇಸಿಕಲಿ ಏನಂದ್ರೆ ಪಂಚಭೂತಾಸ್ ಅಂತ ನಾನು ನೆನ್ನೆ ಹೇಳ್ಕೊಟ್ಟಿದ್ದೆ, ಅಥವಾ ಪಂಚಪ್ರಣವಾಸ ಏನಾರು ಅಂದ್ಕೊಳ್ಳಿ. ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಇಷ್ಟು: ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸು, ಮಾರ್ಕೆಟ್ ಸ್ಟ್ರಕ್ಚರು, ಸಪ್ಲೈ ಅಂಡ್ ಡಿಮ್ಯಾಂಡು. ಅದರ ಜೊತೆಗೆ ಏನೇನು ಬೇಕು ಸಪ್ಲೈ ಅಂಡ್ ಡಿಮ್ಯಾಂಡ್, ಇದು ಜೊತೆಗೆ ಸೆಷನ್ ಟೈಮಿಂಗ್ಸು. 4th ಒಂದು ಸೆಷನ್ ಟೈಮಿಂಗ್ಸು, 5th ಒಂದು ಜಿಯೋ ಪೊಲಿಟಿಕಲ್ ವಾರ್ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ನಾವು ಇಲ್ಲಿ ಸುಮ್ಮನೆ ಒಂದು ಸತಿ ಹಾಕ್ಬಿಡ್ತೀನಿ ಏನೇನು ಅಂತ. ಇದನ್ನ ಶಿಫ್ಟ್ ಎಂಟರ್ 4 ಸೆಷನ್ ಟೈಮಿಂಗ್ಸ್, ಓಕೆನಾ. ಅದ್ರ ಜೊತೆಗೆ ಜಿಯೋ ಪೊಲಿಟಿಕಲ್ ವಾರ್ಸ್, ಜಿಯೋ ಪೊಲಿಟಿಕಲ್ ವಾರ್, ಇಷ್ಟು ನಮಗೆ ಯಾವಾಗ ಸಪೋರ್ಟ್ ಕೊಡುತ್ತೆ. ಇದ್ರಲ್ಲಿ 3 ಅಟ್ಲೀಸ್ಟ್ ಸೊ ಇಷ್ಟು ನಮಗೆ ಯಾವಾಗ ಇಷ್ಟೆಲ್ಲ ಸೇರುತ್ತೆ, ಇದ್ರಲ್ಲಿ 3: ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್, ಮಾರ್ಕೆಟ್ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್, ಸಪ್ಲೈ ಅಂಡ್ ಡಿಮ್ಯಾಂಡ್ ಇಂಪಾರ್ಟೆಂಟ್. ಈ ಸೆಷನ್ ಟೈಮಿಂಗ್ಸ್ ಮತ್ತೆ ಜಿಯೋ ಪೊಲಿಟಿಕಲ್ ನಡೆಯೋದ್ರ ಮೇಲೆ ನಮಗೆ ಆ ಟ್ರೇಡ್ ಏನ್ ತಗೋತೀವೋ ಅದು ಟ್ರೇಡ್ ಪ್ರಾಫಿಟಬಲ್ ಆಗುತ್ತೋ. ಜಿಯೋ ಪೊಲಿಟಿಕಲ್ ವಾರ್ ಅದೇನು ನಾವೀಗ ಜಿಯೋ ಪೊಲಿಟಿಕಲ್ ವಾರ್ ಅಂದ್ರೆ ಗೋಲ್ಡ್ ಇಸ್ ಅ ಸೇಫ್ ಹೆವೆನ್ ಅಂತ ಅಂತೀವಿ. ಯಾರಿಗಾರು ಭಯ ಆದ್ರೆ ಫಸ್ಟ್ ಹೋಗ್ಬಿಟ್ಟು ಇಡೀ ಪ್ರಪಂಚದಲ್ಲೇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಆ ಟೈಮ್ ಝೋನ್ ಅಲ್ಲಿ ನಾವು ಇದರಲ್ಲಿ ಸೆಲ್ ತಗೊಂಡ್ರೆ ನಮ್ಗೆ ವರ್ಕೌಟ್ ಆಗಕ್ಕೆ ಚಾನ್ಸೇ ಇಲ್ಲ. ಜಿಯೋ ಪೊಲಿಟಿಕಲ್ ವಾರ್ ಇಂದ ಏನೇನು ಇನ್ಸಿಡೆಂಟ್ ಆಗುತ್ತೆ ಅಂತ ನೋಡಿ. ಇಲ್ಲೇ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತೀನಿ. ಈ ಗ್ಯಾಪ್ ಅಪ್ ತರ ಓಪನ್ ಆಗುತ್ತೆ ಹೈಯರ್ ಟೈಮ್ ಫ್ರೇಮ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಗ್ಯಾಪ್ ಅಪ್ ಓಪನ್ ಆಗಿದೆ ಇಲ್ಲಿ, ಓಕೆನಾ. ಅದೇ ತರ ಜಿಯೋ ಪೊಲಿಟಿಕಲ್ ವಾರ್ ಸಿಚುವೇಶನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಗ್ಯಾಪ್ ಅಪ್ ಓಪನ್ ಆಗ್ಬಿಡುತ್ತೆ. ನಿಮ್ಗೆ ಅದೇ ಗೊತ್ತಾಗುತ್ತೆ. ಆ ಸ್ಯಾಟರ್ಡೆ ಸಂಡೇ ಮುಗಿಸ್ಕೊಂಡು ಬರೋತ್ತೀಗ ಮಂಡೇ ಮಾರ್ನಿಂಗು ನಮಗೆ ಗ್ಯಾಪ್ ಅಪ್ ಸಿಕ್ಕೇ ಬಿಡುತ್ತೆ. ಯಾಕೆ ಸಿಗ್ತಿಲ್ಲ? ಇಲ್ಲಿ ನೋಡಿ, ಇಲ್ಲಿದೆ ಕಂಟ್ರೋಲ್, ಇಲ್ಲಿ ಕಾಣ್ತಾ ಇದೆಯಾ? ಈ ಇಂಬ್ಯಾಲೆನ್ಸ್ ಕಾರಣನೇ ಜಿಯೋ ಪೊಲಿಟಿಕಲ್ ವಾರ್. ಈ ತರ ಸಿಚುವೇಶನ್ ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಏನೋ ಒಂದು ಬಿಗ್ ಮೂವ್ಮೆಂಟ್ ಕಾದಿದೆ ಅಂತ. ನೋಡಿ, ಇದು ಫ್ರೈಡೇ ಕ್ಲೋಸ್ ಆಗಿದ್ದು, ಸ್ಯಾಟರ್ಡೆ ನಮಗೆ ಇಲ್ಲಿ ಬೆಳಗಿನ ಜಾವ ಆಗಿರುತ್ತೆ. ಸೊ ಮಂಡೇ 4:30 ಅಂದ್ರೆ ನಮಗೆ ಮಂಡೇ ಬೆಳಗಿನ ಜಾವ ನಮಗೆ ಮಾರ್ಕೆಟ್ ಈ ತರ ಗ್ಯಾಪ್ ಅಪ್ ಓಪನ್ ಆದ್ರೆ ರ್ಯಾಲಿ ನೋಡಿ ಎಲ್ಲೂ ನಿಂತಿಲ್ಲ, ಸ್ಮಾಲ್ ಪುಲ್ ಬ್ಯಾಕ್ ಅಷ್ಟೇ. ಸೆಲ್ಲರ್ಸ್ ಇನ್ವೈಟ್ ಮಾಡ್ತಾರೆ, ಬೈಸ್ ಹೋಗ್ತಾರೆ, ಇಷ್ಟೇ. ಸೊ ನಮಗೆ ಬೇಕಾಗಿರೋದೇನೇನು? ಇಷ್ಟೇ ಬೇಕಾಗಿರೋದು. ಸೊ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ. ಇನ್ನೊಂದ್ಸತಿ ಕ್ಲಾಸಲ್ಲಿ ಅಫ್ಕೋರ್ಸ್ ಸೈಕಾಲಜಿ ಇನ್ನೂ 3-4 ಕ್ಲಾಸ್ ಇದೆ. ಆ 3-4 ಕ್ಲಾಸಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಆಗ ಡೌಟ್ ಇದ್ದರೆ ಕೇಳ್ಬೋದು. ಬಟ್ ಬೇಸಿಕ್ ಆಗಿ ನೆನ್ನೆ ನಾನು 2 ಅವರ್ಸ್ ಕ್ಲಾಸ್ ತಗೊಂಡಿದ್ದೆ. ಸೊ ಅದ್ರಲ್ಲಿ ನಂದೇ ಏನೋ ಎರರ್ ಆಗಿಬಿಟ್ಟು ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಬೇಸಿಕ್ ಆಗಿ ನಾವು ಕಲ್ಚರ್ ಇಷ್ಟೇ: ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಮಾರ್ಕೆಟ್ ಸ್ಟ್ರಕ್ಚರ್, ಸಪ್ಲೈ ಅಂಡ್ ಡಿಮ್ಯಾಂಡ್, ಸೆಷನ್ ಟೈಮಿಂಗ್ಸ್, ಜಿಯೋ ಪೊಲಿಟಿಕಲ್ ವಾರ್. ಇಷ್ಟು ನಮ್ಮ ಜೊತೆ ಇದ್ರೆ ಅಂದ್ರೆ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಈ ತರ ಎಲ್ಲ ಇದೀವಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲೆಲ್ಲ ಹಾಕೋಬೇಕು, ಮಾರ್ಕೆಟ್ ಸ್ಟ್ರಕ್ಚರ್ ಡೈರೆಕ್ಷನ್ ಯಾವ ಕಡೆ ಇದೆ, ಸಪ್ಲೈ ಡಿಮ್ಯಾಂಡ್ ಎಲ್ಲೆಲ್ಲಿದೆ, ಸಪ್ಲೈ ಎಲ್ಲೆಲ್ಲಿದೆ, ಸೆಷನ್ ಟೈಮಿಂಗ್ ಸರಿ ಇದೆಯಾ, ಜಿಯೋ ಪೊಲಿಟಿಕಲ್ ವಾರ್ ಏನಾದ್ರು ನಡೀತಾ ಇದೆಯಾ. ಈ 5 ಕ್ವಶನ್ ನೀವು ಹಾಕೋಬೇಕು. ನಿಮಗೆ ನೀವೇ ಹಾಕೊಂಡು ನಿಮಗೆ ನೀವೇ ಆನ್ಸರ್ ಹುಡ್ಕೋಬೇಕು. ಅವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾನು ಇನ್ನೊಂದು ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ದೇನೆ ಅಂದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಒಂದು ಏನಂತಾರೆ, ಆ ಟ್ರೇಡ್ ತಗೊಳಕ್ ಒಂದು ಸ್ಮಾಲ್ ಕನ್ಫರ್ಮೇಶನ್ ಅಷ್ಟೇ. ಈಗ ಹೇಗೆ ಕ್ಯಾಂಡಲ್ಸ್ಟಿಕ್ ಕನ್ಫರ್ಮೇಶನ್ ನೋಡ್ತಾರೋ ಹಾಗೆ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಮಾಲ್ ಇಂಟರ್ನಲ್ ಸ್ಟ್ರಕ್ಚರ್, ಓಕೆನಾ. ನೋಡಿ ಇಲ್ಲೇ ಇಂಟರ್ನಲ್ ಸ್ಟ್ರಕ್ಚರ್, ಇಲ್ಲಿ ಡಿಮ್ಯಾಂಡ್ ಇತ್ತು, ಇದು ರೇಂಜ್ ಆಗ್ತಾ ಇದೆ ನೋಡಿ. ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂದು ಕೊಡ್ತಾ ಇದೆ. ಇಲ್ಲಿ ಟ್ರೇಡ್ ತಗೋಬೋದು, ಬಟ್ ತುಂಬಾ ರಿಸ್ಕಿ ಆಯ್ತಾ ಈ ತರ ರೇಂಜಿಗಳಲ್ಲಿ ಮಾಡಿದ್ರೆ. ಇಲ್ಲಿ ಬೈ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು, ನಾನು ನೋಡ್ತಾ ಇದ್ದೆ. ಬಟ್ ವರ್ತ್ ಇಲ್ಲ. ಎಸ್ಸಲ್ಲಿ ಹಿಟ್ ಆದ್ರೆ ನಿಮ್ಗೆ ಅನ್ಸ್ಬಿಡುತ್ತೆ ಈ ರೇಂಜಿಂಗ್ ಮಾರ್ಕೆಟ್ ಅಲ್ಲಿ ನಾನು ಲಾಸ್ ಹೋಯ್ತಲ್ಲ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಸೊ ಇಂಥ ರೇಂಜಿಂಗ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬಿಡಿ. ಸೊ ಇಲ್ಲಿ ಬ್ರೇಕ್ಔಟ್ ಕೊಡ್ಲಿ, ಇಲ್ಲಿ ಬ್ರೇಕ್ಔಟ್ ಕೊಡ್ರಿ ಟೆಸ್ಟ್ ಅಥವಾ ಅಪ್ಪರ್ ಸೈಡ್, ಲೋವರ್ ಸೈಡ್ ಅಂತೂ ಗೋಲ್ಡ್ ಅಲ್ಲಿ ಯಾವತ್ತೂ ಸೆಲ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಅಂದ್ರೆ ಏನ್ ಗೊತ್ತಾ, ಹೈಯರ್ ಟೈಮ್ ಫ್ರೇಮ್ ಏನ್ ಹೇಳ್ತೀನಿ ನೋಡ್ಬಿಡಿ. ಯಾಕೆಂದ್ರೆ ಡೈಲಿ ಟೈಮ್ ಫ್ರೇಮ್ ನೋಡಿ, ಇದೊಂಥರ ಮೀನ್ಸ್ ಫಾದರ್ ಇದ್ದಂಗೆ, ಅಪ್ಪ ಮಗ ಇದ್ದಂಗೆ. ಅಪ್ಪ ಹೇಳ್ದಂಗೆ ನಾವು ಹೇಗೆ ಮಕ್ಳು ಕೇಳ್ತೀವೋ, ಡೈಲಿ ಟೈಮ್ ಫ್ರೇಮ್ ಏನ್ ಹೇಳುತ್ತೋ ಅದೇ ತರ 1 hour 15 minutes ಎಲ್ಲ ಕೇಳ್ತಾ ಹೋಗುತ್ತೆ. 1 hour ಅಲ್ಲಿ ಸ್ಟ್ರಕ್ಚರ್ ನಾನು ಹೇಳ್ಕೊಟ್ಟಂಗೆ ಇದ್ರಲ್ಲಿ ಯಾವತ್ತೂ ಬೇರಿಶ್ ಆಗೇ ಇಲ್ಲ ಸದ್ಯಕ್ಕಂತೂ. ಇದು ಬ್ರೇಕ್ ಆಗಿಲ್ಲ ಅಲ್ವಾ. ಸೊ ಅಲ್ಲಿ ತನಕ ನಾವು ಸೆಲ್ ನೋಡಕ್ ಹೋಗ್ಬಾರ್ದು, ಓಕೆನಾ. ಸೊ ಇಷ್ಟೇ ಇರೋದು ಇವತ್ತಿನ ಕಾನ್ಸೆಪ್ಟು. ಇದನ್ನ ನಾನೀಗ ಎಂಡ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಗಿದೆ ಗೊತ್ತಿಲ್ಲ.
ಕರೆಕ್ಟಾಗಿ 20 ನಿಮಿಷ ಇದೆ. ನನ್ನ ಕ್ಲಾಸಲ್ಲಿ ಯಾರು ಸ್ಟೂಡೆಂಟ್ಸ್ ಯಾರಿಲ್ಲ. ನಿನ್ನೆ ಅದಿದ್ದಾಗ 2 ಅವರ್ಸ್ ನೀಟಾಗಿ ಎಕ್ಸ್‌ಪ್ಲೇನ್ ಮಾಡಿದೆ. ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಟ್ಕೊಂಡು. ಬಟ್ ಇದರಲ್ಲಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಬಟ್ ಬೇಸಿಕ್ ಅಂತೂ ಎಲ್ಲ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಏನಾದ್ರು ಇದ್ರೆ ಇನ್ನು ಇನ್ ಡೆಪ್ತ್ ಆಗಿ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಗೈಸ್.